ಹಾಯ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಕುತ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ಜಾನು ನನಗೆ ಇದ್ಯಾವುದು ಟೀ ಅಂತ ಕಷಾಯ ಥರ ಕೊಡ್ತಾರೆ. ಟೀ ಎಲ್ಲರೂ ಮೈಲ್ಡಾಗಿರುತ್ತೆ, ಅಂದರೆ ಮಿಲ್ಕ್ ಟೀ ಅಲ್ಲ, ವಾಟರ್ ಬೇಸ್ಡ್ ಟೀ. ಬಟ್ ಇದ್ರೆ ನಮ್ಮಮ್ಮ ಕಷಾಯ ಥರ ಮಾಡಿಬಿಡ್ತಾರೆ ಎಲ್ಲರಿಗೂ ಹೆಲ್ದಿಯಾಗಿರಲಿ ಅಂತ. ಸೊ ಇದನ್ನು ಕುಡಿದ್ಬಿಟ್ಟು ಸ್ಟೇಷನ್ಗೆ ಹೋಗಬೇಕು. ನೀವು ಬರ್ತೀರಾ? ಕಂಪ್ಲೇಂಟ್ ಕೊಡೋಕೆ ಹೋಗ್ತಾಯಿದ್ದೀನಿ ನಿಮ್ಮ ಮೇಲೆ. ಇಲ್ಲ, ನನ್ನ ಫ್ರೆಂಡ್ದು ಪಾಸ್ಪೋರ್ಟ್ನ ರಿನಿವಲ್ ಮಾಡ್ಸಕ್ಕೆ ಹೋಗಬೇಕಿತ್ತು. ಸೊ ಡಾಕ್ಯುಮೆಂಟ್ರಿ ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. 2 ಫೋಟೋಸ್ ಕಾಪಿ ತೊಗೊಳ್ಳೋದು ಬಾಕಿ ಇತ್ತು. ಸೊ ನನ್ನ ಮುದ್ದು ತಮ್ಮನ ಜೊತೆ ಹೋಗಿದ್ದೆ. ಹಾಗೆ ಈ ರೋಡ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ತುಂಬ ಗಲ್ಲಿ ರೋಡಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಆಟೋ 2 ವೀಲರ್ ಅಷ್ಟೇ ಓಡಾಡೋಕ್ಕಾಗೋದು. ವೈ ಬಿಕಾಸ್ ಆ ಕಡೆ ರೋಡ್ ತುಂಬ ವರ್ಸ್ಟ್ ಆಗಿದೆ. ಇದು ಕೆರೆಕೊಡಿ ರೋಡು. ಮೊನ್ನೆ ಎಲ್ಲ ಬಂದು ಚಾನಲ್ ಅವರೆಲ್ಲ ತೋರಿಸಿದ್ದಾರೆ. ಈ ಕಡೆ ಕಾಂಗ್ರೆಸ್ ಏನೋ ಮಾಡ್ತಾಯಿಲ್ಲ, ಈ ಕಡೆ BJP ಎರಡೂ ಓಡಾಡ್ಕೊಂಡು ನಮ್ಮ ಇಲ್ಲಿ ಪರದಾಟ ಮಾಡ್ಕೊಳಂಗಾಗ್ಬಿಟ್ಟಿದೆ. ಸೊ ಯಾರು ಹೆಂಗಾದರೂ ಮಾಡ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಓಟ್ ಹಾಕಿರೋದು ಹಣೆ ಬರ ನಮ್ಮದು ಅಂದ್ಬಿಟ್ಟು ಬೇರೆ ದಾರಿ ನೋಡ್ಕೊಂಡು ಹೋಗಲೇಬೇಕು. ದಿಸ್ ಇಸ್ ಲೈಫ್. ಸೊ ನನ್ನ ಗಾಡಿ ಒಂಚೂರು ಕೆಟ್ಟೋದಂಗೆ ಆಗಿತ್ತು. ಸೊ ಅದಕ್ಕೆ ಹೋಗಿ ರೆಡಿ ಮಾಡಿಸ್ಕೊಂಡು ಮನೆಗೆ ಬಂದೆ. ಅಮ್ಮ ಚಕ್ಲಿ ಮಾಡ್ತಾಯಿದ್ರು. ಅಮಾವಾಸ್ಯೆ ಅಲ್ವಾ ಈಗ, ಅದಕ್ಕೆ ಫುಲ್ ಚಕ್ಲಿ ಮನೇಲಿ ಕಜಾಯ ಎಲ್ಲ ರೆಡಿ ಆಗ್ತಿತ್ತು. ಅಕ್ಕ ಕಾಲ್ ಮಾಡಿದ್ಲು, ಕಾಫಿ ಸಕ್ಕದಾಗಿ ಮಾಡ್ತಾಳೆ ನಮ್ಮ ಅಕ್ಕ. ನನ್ನ ತಮ್ಮನ ಕೈಗೆ ತಾರ್ದಿರಲ್ಲ ಹಾಕೊಳ್ಳೋ ನಶಾವೆ ಟುಬ್ಬಿ ಸಿಕ್ಬಿಟ್ಟಿದೆ. ನನಗಂತೂ ನೀವೊಂದ್ಸಲ ಟ್ರೈ ಮಾಡಿ ಅಂತ ಹಾಕ್ಕೊಂಡು ಸೀನೋ ಕಣ್ಣಲ್ಲಿ ನೀರೋ. ಅದಾದಮೇಲೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಜ್ಜಿ ತೊಗೊಂಬಂದೆ. ಇಟ್ಸ್ ಅನ್ಹೆಲ್ದಿ ಅಂತ ನಂಗೆ ಗೊತ್ತು, ಬಟ್ ಸ್ಟಿಲ್ ಒನ್ಸ್ ಇನ್ ಅ ವೈಲ್ ತಿನ್ಬೋದು. ಹಾಗೆ ಹೆಲ್ದಿನೋದು ಕುಡಿತಾ ಇದ್ದೀನಿ ನೋಡಿ. ಇದು ಗಸಗಸೆ ಹಾರ್ಟಿಗೆ, ಸ್ಲೀಪಿಗೆ ತುಂಬ ಒಳ್ಳೆಯದು. ಹಾಗೆ ಮನೆಗೆ ಬಂದು ದೋಸೆ ಹಾಗೆ ಬೀಟ್ರೂಟ್ ಪಲ್ಯ ಮಾಡಿಕೊಂಡು ತಿನ್ನಿ ಗುರುವೆ, ತುಂಬ ಹೆಲ್ದಿ. ಫೇಸ್ ಎಲ್ಲ ಡಲ್ ಆಗಿತ್ತು ಅಂತ ಬ್ರೈಟ್ನೆಸ್ಗೆ ಡಿಕನ್ಸ್ಟ್ರಕ್ಟು ಸಿರಮ್ ಹಾಕ್ಕೊಂಡು ಫುಲ್ಲು ಗ್ಲೋ ಬೆಸ್ಕೊಂಡಿದ್ದೀನಿ. ಯಾವಾಗಲೂ ಹಾಕಲ್ಲ, ಎನಿ ಟೈಮು, ಒನ್ಸ್ ಇನ್ ಅ ವೈಲ್ ಹಾಕ್ತೀನಿ. ಬಾಯ್, ಗುಡ್ ನೈಟ್ ಎವ್ರಿ ಒನ್.